ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ನರಸಿಂಹ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ನಿಮಗೆ ಆಹಾರದ ಆರೋಗ್ಯದ ಬಗ್ಗೆ ಕೆಲವೊಂದು ಟಿಪ್ಸ್ ನೀಡಲಿಕ್ಕೆ ಬಂದಿದ್ದೇನೆ. ಅದು ಏನಪ್ಪ ಅಂದರೆ ಒಂದೊಂದಾಗಿ ನಿಮಗೆ ಹೇಳ್ತೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ನ ಒತ್ತಿ, ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಇನ್ನು ತಡ ಮಾಡುವುದು ಬೇಡ, ವಿಡಿಯೋ ಒಳಗೆ ಹೋಗೋಣ. ಆ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಆ ಟಿಪ್ಸ್ ಏನಪ್ಪ ಅಂದರೆ ಒಂದೊಂದಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಮತ್ತು ಇದನ್ನು ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಒಂದೊಂದಾಗಿ ಆ ಟಿಪ್ಸ್ನ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಒಂದನೇದು ಯಾವುದಪ್ಪ ಅಂದರೆ, ಯಾವುದೇ ಆಹಾರವನ್ನು 8 ಗಂಟೆಯ ನಂತರ ಸೇವಿಸಿದರೆ ಅದು ನಮಗೆ ವಿಷಕಾರಿಯಾಗುತ್ತದೆ. ಎರಡನೇದು ಯಾವುದಪ್ಪ ಅಂದರೆ, ಬೆಳಗಿನ ಆಹಾರ ದೇಹಕ್ಕೆ ಬಹುಮುಖ್ಯ, ಅದನ್ನು ಸೇವಿಸಲು ಮರೆಯಬಾರದು. ಮೂರನೇದು ಯಾವುದಪ್ಪ ಅಂದರೆ, ಕೆಂಪು ಮಾಂಸವನ್ನು ಹೆಚ್ಚಾಗಿ ಸೇವಿಸುವುದು ದೇಹಕ್ಕೆ ಆರೋಗ್ಯಕ್ಕೆ ಹಾನಿಕಾರಿ. ನಾಲ್ಕನೇದು ಯಾವುದಪ್ಪ ಅಂದರೆ, ಯಾವ ಮನುಷ್ಯ ಹೆಚ್ಚಾಗಿ ನಗುತ್ತಾ ಹಾಗೂ ಸಂತೋಷದಿಂದಿರುತ್ತಾನೋ ಅವನು ಯೌವನದಿಂದ ಕೂಡಿರುತ್ತಾನೆ ಹಾಗೂ ಬೇರೆಯವರಿಗಿಂತ ಆರೋಗ್ಯವಂತನಾಗಿರುತ್ತಾನೆ. ಐದನೇದು ಯಾವುದಪ್ಪ ಅಂದರೆ, ಬಾಳೆಹಣ್ಣಿನೊಂದಿಗೆ ಜೇನುತುಪ್ಪವನ್ನು ಬೆರೆಸಿ ಸೇವಿಸಿದರೆ ಚರ್ಮಕಾಂತಿ ಹೆಚ್ಚಾಗುವುದನ್ನು ಗಮನಿಸಬಹುದು. ಆರನೇದು ಯಾವುದಪ್ಪ ಅಂದರೆ, 1 ಬಾಟಲ್ ಸಾಫ್ಟ್ ಡ್ರಿಂಕ್ ಸೇವಿಸುವುದು ನೀವು 9 ಕಪ್ ಸಕ್ಕರೆ ಸೇವಿಸುವುದಕ್ಕೆ ಸಮಾನ. ಇದು ನಮ್ಮ ದೇಹದಿಂದ ಹೊರಹೋಗಲು 7 ದಿನ ಬೇಕಾಗುತ್ತದೆ. ಏಳನೇದು ಯಾವುದಪ್ಪ ಅಂದರೆ, ಬಾಯಾರಿಕೆಯಾದಾಗ ಮಾತ್ರ ನೀರು ಕುಡಿಯುವುದು ಅಭ್ಯಾಸ ಲಿವರನ್ನು ಹಾನಿಗೊಳಿಸುತ್ತದೆ. ಮೂತ್ರ ವಿಸರ್ಜನೆಯನ್ನು ತಡೆ ಹಿಡಿಯುವುದರಿಂದ ಪಿತ್ತಜನಕಾಂಗಕ್ಕೆ ಹಾನಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. 9ನೇದು ಯಾವುದಪ್ಪ ಅಂದರೆ, ಅಡುಗೆಯ ನಂತರ ಊಟ ಮಾಡುವ ಸಮಯದಲ್ಲಿ ಹೆಚ್ಚುವರಿ ಉಪ್ಪನ್ನು ಸೇರಿಸಿಕೊಳ್ಳುವುದು ನಾವು ನಿಧಾನವಾಗಿ ವಿಷವನ್ನು ಸೇರಿಸಿಕೊಂಡ ಹಾಗೆ. 10ನೇದು ಏನಪ್ಪ ಅಂದರೆ, ದಿನಕ್ಕೆ 4 ಮೊಟ್ಟೆಗಿಂತ ಅಧಿಕವಾಗಿ ಸೇವಿಸುವುದು ಉತ್ತಮವಲ್ಲ. 11ನೇದು ಏನಪ್ಪ ಅಂದರೆ, ಊಟಕ್ಕೆ ಮುಂಚೆ ಹಣ್ಣುಗಳನ್ನು ಸೇವಿಸಬೇಕು, ಊಟದ ನಂತರ ಹಣ್ಣುಗಳನ್ನು ಸೇವಿಸುವುದು ವಿಷಕಾರಿ. 12ನೇದು ಯಾವುದಪ್ಪ ಅಂದರೆ, ಮುಟ್ಟಿನ ಸಮಯದಲ್ಲಿ ಟೀ ಸೇವಿಸುವುದು ಉತ್ತಮವಲ್ಲ. 13ನೇದು, ಟೊಮೆಟೊವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು ಉತ್ತಮವಲ್ಲ. 14ನೇದು, ಬೆಳಗ್ಗೆ ಉಪಹಾರಕ್ಕೆ ಮುನ್ನ ನೀರು ಕುಡಿಯುವುದು ಒಳ್ಳೆಯದು, ಇದು ಮೂತ್ರಕೋಶದಲ್ಲಿ ಕಲ್ಲು ಉಂಟಾಗುವುದನ್ನು ತಡೆಯುತ್ತದೆ. 15ನೇದು ಯಾವುದಪ್ಪ ಅಂದರೆ, ರಾತ್ರಿಯ ಊಟ ಮಲಗುವ 3 ಗಂಟೆಯ ಮೊದಲೇ ಮಾಡಬೇಕು. 16ನೇದು ಯಾವುದಪ್ಪ ಅಂದರೆ, ದಿನಕ್ಕೆ 10 ಲೋಟ ನೀರು ಕುಡಿಯುವುದು ದೇಹಕ್ಕೆ ಆರೋಗ್ಯಕರ. 17ನೇದು ಯಾವುದಪ್ಪ ಅಂದರೆ, ಹಗಲಿನಲ್ಲಿ ಅಧಿಕವಾಗಿ ನೀರು ಕುಡಿಯುವುದು ಹಾಗೂ ರಾತ್ರಿಯಲ್ಲಿ ಕಡಿಮೆ ನೀರು ಕುಡಿಯುವುದು ದೇಹಕ್ಕೆ ಒಳ್ಳೆಯದು. 18ನೇದು ಯಾವುದಪ್ಪ ಅಂದರೆ, ದಿನಕ್ಕೆ 2 ಕಪ್ಗಿಂತ ಅಧಿಕವಾಗಿ ಟೀ ಸೇವಿಸಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ. 19ನೇದು ಯಾವುದಪ್ಪ ಅಂದರೆ, ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಕಡಿಮೆ ಸೇವಿಸುವುದು ಒಳ್ಳೆಯದು. 20ನೇದು ಯಾವುದಪ್ಪ ಅಂದರೆ, ಸಂಜೆ 5 ಗಂಟೆಯ ನಂತರ ಕಡಿಮೆ ಸೇವಿಸಿ. 21ನೇದು ಯಾವುದಪ್ಪ ಅಂದರೆ, ಬಾಳೆಹಣ್ಣು, ದ್ರಾಕ್ಷಿ, ಸೊಪ್ಪು, ಕುಂಬಳಕಾಯಿ ಇರುವ ಊಟ ನಮ್ಮ ದೇಹಕ್ಕೆ ಒಳ್ಳೆಯದು. 22ನೇದು ಯಾವುದಪ್ಪ ಅಂದರೆ, ದಿನಕ್ಕೆ 8 ಗಂಟೆ ಕಾಲ ನಿದ್ರೆ ದೇಹಕ್ಕೆ ಅಗತ್ಯ. 23ನೇದು ಏನಪ್ಪ ಅಂದರೆ, ನಿಂಬೆಹಣ್ಣಿನ ರಸ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ದೀರ್ಘಕಾಲ ಬಾಳಲು ಸಹಾಯ ಮಾಡುತ್ತದೆ. 24ನೇದು ಯಾವುದಪ್ಪ ಅಂದರೆ, ಉಗುರು ಬೆಚ್ಚಗಿರುವ ನಿಂಬೆಹಣ್ಣಿನ ಶರಬತ್ತು ಕ್ಯಾನ್ಸರ್ ಜೀವಕೋಶಗಳನ್ನು ನಾಶಗೊಳಿಸುತ್ತದೆ. ನಮಗೆ ಇನ್ನೊಂದೇನಪ್ಪ ಅಂದರೆ, ಮೆದುಳನ್ನು ಹಾನಿಗೊಳಿಸುವ ವಿಷಯಗಳು ಅದೊಂದು 7 ಇದೆ, ನೀವು ಕೇಳಿಸ್ಕೊಳ್ಳಿ ಮತ್ತು ಅಳವಡಿಸ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ. 1ನೇದು ಯಾವುದಪ್ಪ ಅಂದರೆ, ಬೆಳಗಿನ ಉಪಹಾರವನ್ನು ತ್ಯಜಿಸುವುದು, ತಡರಾತ್ರಿಯವರೆಗೆ ಎಚ್ಚರವಿರುವುದು, ಅಧಿಕವಾಗಿ ಸಕ್ಕರೆ ಸೇವಿಸುವುದು, ಬೆಳಗಿನ ಸಮಯದಲ್ಲಿ ಮಲಗುವುದು, ಟಿವಿ, ಕಂಪ್ಯೂಟರ್, ಮೊಬೈಲ್ ನೋಡುತ್ತಾ ಊಟ ಮಾಡುವುದು, ಮಲಗುವ ಸಮಯದಲ್ಲಿ ಟೋಪಿ ಹಾಗೂ ಸಾಕ್ಸ್ ಧರಿಸುವುದು. 7ನೇದು, ಮೂತ್ರ ವಿಸರ್ಜನೆ ಮಾಡದೆ ತಡೆ ಹಿಡಿಯುವುದು.